ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ KVK ಫಾರ್ಮ್ನಲ್ಲಿದ್ವಿ. ನಾವು ಹಿಂದಿನ ಕಂತಿನಲ್ಲಿ ಅರಿಶಿಣದ ಬಗ್ಗೆ ಮಾತಾಡ್ತಿದ್ವಾಗಿತ್ತು. ಇವತ್ತು ನಾವು ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವ್ರನ್ನ ಮಾತಾಡಿಸಿ ಈ ಆಲೂಗಡ್ಡೆ ಬೆಳೆಯಲ್ಲಿ ಯಾವ್ಯಾವ ಬೇಸಾಯ ಕ್ರಮಗಳನ್ನೆಲ್ಲ ಮಾಡಬೇಕು ಮತ್ತು ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ತಳಿಗಳು ಯಾವುವು ಎನ್ನುವುದರ ಬಗ್ಗೆ ಅವರನ್ನು ಕೇಳಿ ಅದರ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೋಹನ್ ಕುಮಾರ್ ಅಂತ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ತೋಟಗಾರಿಕಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತೀನಿ. ಇವತ್ತು ನಾವು ಆಲೂಗೆಡ್ಡೆ ಬೆಳೆಯ ಸುಧಾರಿತ ಬೇಸಾಯ ಪದ್ಧತಿಗಳ ಬಗ್ಗೆ ಇವತ್ತು ನಾವು ತಿಳಿಸ್ಕೊಡ್ತೀವಿ. ಚಾಮರಾಜನಗರದಲ್ಲಿ ಆಲೂಗೆಡ್ಡೆ ಒಂದು ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆ. ನಾವು ಹನೂರು ಭಾಗದಲ್ಲಿ ಹಾಗೂ ಗುಂಡ್ಲುಪೇಟೆ ಭಾಗದಲ್ಲಿ ಹಾಗೂ ಸ್ವಲ್ಪ ಭಾಗ ಚಾಮರಾಜನಗರದಲ್ಲಿ ಈ ಬೆಳೆನ ಕಾಣ್ತೀವಿ. 1500 ಹೆಕ್ಟೇರ್ ಪ್ರದೇಶಗಳಷ್ಟು ಏರಿಯಾದಲ್ಲಿ ಆಲೂಗೆಡ್ಡೆ ಬೆಳೆ ಇದೆ ಅಂತಕ್ಕಂಥದ್ದು ಒಂದು ತೋಟಗಾರಿಕೆ ಇಲಾಖೆಯವರ ಒಂದು ಸಮೀಕ್ಷೆಯಿಂದ ನಮಗೆ ತಿಳಿದು ಬಂದಿದೆ. ಹಾಗಾಗಿ ಆಲೂಗೆಡ್ಡೆನ ಚಾಮರಾಜನಗರದಲ್ಲಿ ಪ್ರಮುಖವಾಗಿ ಈ ಖರೀಫ್ ಅಂದರೆ ಜೂನ್ ಜುಲೈ ಈ ತಿಂಗಳುಗಳಲ್ಲಿ ನಾಟಿ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಟಾವನ್ನು ಮಾಡೋದನ್ನು ನೋಡ್ತೀವಿ. ಇಲ್ಲಿ ನಮ್ಮ ಆಲೂಗೆಡ್ಡೆ ಬೆಳೆಯ ಪರಿಸ್ಥಿತಿ ಹೇಗಿದೆ ಅನ್ನೋ ಒಂದು ಚಿತ್ರಣ ನೋಡಿದ್ರೆ, ನಾವು ಚಾಮರಾಜನಗರದ ರೈತರು ಆಲೂಗೆಡ್ಡೆ ಬೆಳೆದ ಬೀಜಕ್ಕಾಗಿ ಪಕ್ಕದ ರಾಜ್ಯವಾದ ಮೇಟುಪಾಳ್ಯಂ ಇರ್ಬೋದು ಅಥವಾ ಹಾಸನ ಡಿಸ್ಟಿಕ್ಕು ಇವ್ರ ಮೇಲೆ ಅವಲಂಬಿತವಾಗಿದ್ದಾರೆ. ಕೆಲವು ಟೈಮ್ ಒಂದು 4-5 ಜನ ರೈತರು ಸೇರಿ ಅಲ್ಲಿಗೆ ಹೋಗಿ ಒಂದು ವೆಹಿಕಲ್ ಮಾಡ್ಕೊಂಡು ಹೋಗಿ ಅವರಿಗೆ ಬೇಕಾದಷ್ಟು ಆಲೂಗೆಡ್ಡೆ ಬಿತ್ತನೆ ಬೀಜವನ್ನು ತರ್ತಾರೆ. ಅಥವಾ ಮಧ್ಯದಲ್ಲಿ ಮಧ್ಯವರ್ತಿಗಳ ಮೂಲಕ, ಮಿಡ್ಲ್ ಮ್ಯಾನ್ ಅಂತ ನಾವೇನು ಹೇಳ್ತೀವಿ, ಮಧ್ಯವರ್ತಿಗಳ ಮೂಲಕ ಬೀಜವನ್ನು ತರಿಸ್ಕೊಳ್ತಾರೆ. ಹೀಗಾಗಿ ರೈತರು ಅನುಭವಿಸ್ತಕ್ಕಂತಹ ಸಮಸ್ಯೆಗಳೇನಿದ್ದಾವೆ ಅಂತಂದರೆ, ತಂದಂಥ ಒಳ್ಳೆಯ ಗುಣಮಟ್ಟದ ಬೀಜ ಕೆಲವು ಟೈಮ್ ದೊರಕದೇ ಇರತಕ್ಕಂಥದ್ದು, ಮತ್ತು ತಳಿ ಯಾವ ತಳಿ ಹಾಕ್ತಾಯಿದ್ದೀವಿ ಅಂತಕ್ಕಂಥದ್ದು ರೈತರಿಗೆ ಗೊತ್ತಾಗದೇ ಇರತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ಕುಫ್ರಿ ಜ್ಯೋತಿ ಅಂತಕ್ಕಂಥ ತಳಿನ ಹಾಕ್ತೀವಿ ಅನ್ನೋದು ರೈತರು ಹೇಳ್ತಾರೆ. ಅವ್ರಿಗೂ ಗೊತ್ತಿಲ್ಲ ಕುಫ್ರಿ ಜ್ಯೋತಿನೇನ ಹಾಕ್ತಿರೋದು ಅಂತ. ಯಾಕೆ ಅಂತಂದರೆ, ನಾವು ಏನು ನೋಡ್ತೀವಿ, ವೈರಸ್ ರೋಗದ ಬಾಧೆ, ಕೊಳೆ ರೋಗದ ಬಾಧೆ, ಕೆಲವು ತಂದಂಥ ಬೀಜಗಳು ಸರಿಯಾಗಿ ಹುಟ್ಟದೇ ಇರತಕ್ಕಂಥದ್ದು, ಗ್ಯಾಪ್ ಫಿಲ್ ಅಂದರೆ ಇಲ್ಲಿ ಬಿತ್ತನೆ ಮಾಡಿದ ಜಾಗದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಆಗ್ತಕ್ಕಂಥದ್ದು, ಅಂದರೆ ಬೀಜಗಳ ಗುಣಮಟ್ಟ ಸರಿ ಇಲ್ಲದೇ ಆಗ್ತಕ್ಕಂಥದ್ದು ಇವು, ಮತ್ತು ಸ್ವಲ್ಪ ಬೀಜಕ್ಕೆ ದುಬಾರಿ ಬೆಲೆ ಜಾಸ್ತಿ. ಇಷ್ಟು ಸಮಸ್ಯೆಗಳನ್ನ ನಾವು ಚಾಮರಾಜನಗರದ ರೈತರು ಆಲೂಗೆಡ್ಡೆ ಬೆಳೀತಕ್ಕಂಥವ್ರು ನೋಡ್ತಾಯಿದ್ವಿ. ಆಲೂಗೆಡ್ಡೆ ಚಾಮರಾಜನಗರದಲ್ಲಿ ಪ್ರಮುಖವಾಗಿ ಖರೀಫ್ ಅಂತಂದರೆ ಮುಂಗಾರಿನಲ್ಲಿ ಮಾತ್ರ ರೈತರು ಬೆಳೀತಾರೆ. ಹಿಂಗಾರಿನಲ್ಲಿ ಏರಿಯಾ ತುಂಬ ಕಡಿಮೆ ಇದೆ. ಇದನ್ನು ಮನಗಂಡು ಏನು ಸುಧಾರಿತ ಬೇಸಾಯ ಪದ್ಧತಿಗಳನ್ನ ರೈತರು ಏನು ಮಾಡ್ಕೋಬೋದು, ಒಂದು ರೋಗ ನಿರ್ವಹಣೆ ಇರ್ಬೋದು, ಇನ್ನೊಂದು ಒಳ್ಳೆಯ ಗುಣಮಟ್ಟದ ಇಳುವರಿ ಪಡ್ಕೊಳ್ಳಿಕ್ಕೆ ಒಂದು ಪ್ರಾಮಾಣೀಕೃತ ಬೀಜದ ಗೆಡ್ಡೆಗಳನ್ನು ರೈತರು ತಗೋಬೇಕು. ಪ್ರಾಮಾಣೀಕೃತ ಸರ್ಟಿಫೈಡ್ ಆಗಿರ್ತಕ್ಕಂಥದ್ದು ಇದೆ. ಈಗ ಅವರು ನಮ್ಮ ರೈತರು ಜಲಂಧರಿಂದ ತರಿಸ್ತೀವಿ ಅಂತ ಕೂಡ ಪ್ರಾಮಾಣೀಕೃತ ಆಗಿದ್ದರೂ ಕ್ವಾಲಿಟಿ ಬಗ್ಗೆ ಅಶ್ಯೂರೆನ್ಸು ಕೆಲವು ಟೈಮ್ ಇರಲ್ಲ. ಹಾಗಾಗಿ ರೈತರಿಗೆ ಒಂದು ಎಪಿಕಲ್ ರೂಟೆಡ್ ಕಟ್ಟಿಂಗ್ಸ್ ಅಂತಕ್ಕಂಥ ಒಂದು ತಂತ್ರಜ್ಞಾನ, ARC ಅಂತ ಹೇಳ್ತೀವಿ, ಅಂದರೆ ಒಂದು ಕುಡಿಕಾಂಡ ಸಸ್ಯಗಳನ್ನು, ಆಲೂಗೆಡ್ಡೆ ಬೆಳೆಯ ಕುಡಿಕಾಂಡ ಸಸ್ಯಗಳನ್ನು ಬಳಸ್ತಕ್ಕಂಥದ್ದು. ಅದು ಟಿಶ್ಯೂ ಕಲ್ಚರ್ ಗಿಡಗಳಾಗಿರ್ತವೆ. ಆ ಟಿಶ್ಯೂ ಕಲ್ಚರ್ ಗಿಡಗಳನ್ನ ನರ್ಸರಿ ಅವರಿಗೆ ಕೊಟ್ಟು, ಜನರೇಷನ್ 1 ಗಿಡಗಳನ್ನ ಕೊಟ್ಟು ಅವರಿಂದ ನಾವು ಆಲೂಗೆಡ್ಡೆ ಸಸಿಗಳನ್ನು ನರ್ಸರಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು. ಅದು ಸಿಂಪಲ್ಲಾಗಿದೆ ತಂತ್ರಜ್ಞಾನ. ಇದ್ರ ಮೂಲಕ ಆಲೂಗೆಡ್ಡೆ ಗಿಡಗಳನ್ನು ರೈತರು ಬಳಕೆ ಮಾಡ್ತಕ್ಕಂಥದ್ದು, ನಾಟಿಗೆ ಬಳಸ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ, ನಾವು ಯಾವ ತಳಿಯನ್ನು ಹಾಕಬೇಕು ಅಂತ ಹೇಳ್ತೀವಿ ಅದೇ ತಳಿಯ ಗಿಡಗಳು ನಮಗೆ ಸಿಗ್ತವೆ. ಹಾಗೆ ಎಲ್ಲೋ ಒಂದು ಕಡೆ ಉತ್ತರ ಭಾರತದಲ್ಲಿ ಇದು ಬೀಜ ಉತ್ಪಾದನೆ ಮಾಡಿರ್ತಕ್ಕಂಥದ್ದು, ಅದರದ್ದು ಅಥೆಂಟಿಸಿಟಿ ನಮ್ಗೆ ಗೊತ್ತಿಲ್ಲ, ಸರ್ಟಿಫಿಕೇಷನ್ ಗೊತ್ತಿಲ್ಲ, ಅದರ ಗುಣಮಟ್ಟ ಗೊತ್ತಿಲ್ಲ, ಆ ಬೀಜಗಳ ಮೇಲೆ ಅವಲಂಬಿತ ಆಗೋದು ನಮ್ಮ ಭಾಗದಾಗ ತಪ್ಪುತ್ತೆ. ಆಗ ಕೊಳೆ ರೋಗ ಇರ್ಬೋದು, ಲೇಟ್ ಬ್ಲೈಟ್ ರೋಗ ಇರ್ಬೋದು, ಅಥವಾ ವೈರಸ್ಸು ಇರ್ಬೋದು, ಯಾವುದೇ ಥರದ ರೋಗ ಬಾಧೆ ಇಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಮಟ್ಟದ ನಮಗೆ ಬೇಕಾದಂತಹ ತಳಿಯ ಗಿಡಗಳು ನಮ್ಮ ರೈತರಿಗೆ ಸಿಗ್ತವೆ. ಇದು ಇತ್ತೀಚಿನ ದಿನಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಒಂದು ಪ್ರಯತ್ನದಿಂದ, ರೈತರ ಸಹಯೋಗದಿಂದ, ರೈತರ ತಾಕುಗಳಲ್ಲಿ ಅದನ್ನು ಪ್ರಚಲಿತ ಪಡಲಿಕ್ಕೆ
ಸಾಕಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಿದ್ದಾರೆ ಅಂತಕ್ಕಂಥ, ಈಗ ಅವರು ಒಂದು ಎಕರೆಗೆ ಸುಮಾರು 600ರಿಂದ 800ರಿಂದ 1000 kg ಗಂಟೆನೂ ಬಿತ್ತನೆ ಬೀಜಗಳನ್ನ ತರ್ತಾರೆ, ಬಿತ್ತನೆ ಗೆಡ್ಡೆಗಳನ್ನ ತರ್ತಾರೆ. ಆ ಗೆಡ್ಡೆಗಳನ್ನು ತಂದು ನಾಟಿ ಮಾಡ್ತಾರೆ. ಈ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಏನು ಹೇಳ್ತೀವಿ, ಆ ಬಿತ್ತನೆ ಗೆಡ್ಡೆಗಳನ್ನು ಅವರು ಬೀಜೋಪಚಾರ ಮಾಡಲೇಬೇಕು, ಕಂಪಲ್ಸರಿ ಬೀಜೋಪಚಾರ ಮಾಡಲೇಬೇಕು. ಬೀಜೋಪಚಾರ ಮಾಡೋದ್ರಿಂದ ಬರ್ತಕ್ಕಂತಹ ಫಂಗಸ್ಸಿಂದ ಬರ್ತಕ್ಕಂತಹ ಏನು ರೋಗಗಳಿದಾವಲ್ಲ ಅವುಗಳನ್ನು ಅವರು ನಿರ್ವಹಣೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಬಿತ್ತನೆಯನ್ನು ಯಾವ ಥರ ನಾವು ಗೆಡ್ಡೆಗಳನ್ನ ಬೀಜೋಪಚಾರ ಮಾಡಬೇಕು ಅಂತಂದರೆ, ಮ್ಯಾಂಕೋಸೆಬ್ ಇದೆ. ಮ್ಯಾಂಕೋಸೆಬ್ ಅಂತಕ್ಕಂಥ ಒಂದು ಫಂಜಿಸೈಡ್ ಇದೆ. ಅದರಿಂದ 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಅವರು ಅದರಿಂದ ಗೆಡ್ಡೆಗಳನ್ನು ಎಜ್ಜಿ ಒಂದು 10ರಿಂದ 15 ನಿಮಿಷಗಳ ಕಾಲ ಆ ದ್ರಾವಣಕ್ಕೆ ಎಜ್ಜಿ ಅದನ್ನು ನೆರಳಲ್ಲಿ ಒಣಗಿಸಿ ಬಿತ್ತನೆಗೆ ಬಳಸಬೇಕು. ಅಥವಾ ಗೆಡ್ಡೆಗಳು ಸ್ಮೂತ್ ಆಗ್ತವೆ, ಇನ್ನೊಂದಿನ ಸಮಸ್ಯೆ ಆಗುತ್ತೆ ಅಂತ ಭಯ ಇರ್ತಕ್ಕಂಥ ರೈತರು ಒಂದು ನೆಲದ ಮೇಲೆ ಈ ಗೆಡ್ಡೆಗಳನ್ನು ಹರಡಿ ನಾವು ಈ ದ್ರಾವಣವನ್ನು ಮ್ಯಾಂಕೋಸೆಬ್ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿರ್ತಕ್ಕಂಥ ದ್ರಾವಣವನ್ನು ಸಿಂಪರಣೆ ಮಾಡೋದ್ರಿಂದ ಅದ್ರ ಮೇಲೆ ಅವುಗಳು ಸಿಂಪರಣೆ ಮಾಡೋದ್ರಿಂದ ಅದು ದ್ರಾವಣ ಗೆಡ್ಡೆಗಳು ಹೀರ್ಕೊಳ್ತವೆ. ಎಕ್ಸಸ್ ಆಗಿರ್ತಕ್ಕಂಥ ದ್ರಾವಣ ನೆಲದಲ್ಲಿ ಹೊರಟೋಗುತ್ತೆ. ಅದು ಕೂಡ ಒಂದು ಮೆಥಡ್ ಆಫ್ ಬೀಜೋಪಚಾರ ಮಾಡ್ತಕ್ಕಂಥ ವಿಧಾನ. ಅಥವಾ ನಾವು ಕೆಮಿಕಲ್ ಬಳಸಲಿಕ್ಕೆ ಇಷ್ಟ ಇರತಕ್ಕಂಥ ರೈತರು ನಮ್ಮಲ್ಲಿ ಸಿಗ್ತಕ್ಕಂಥ ಟ್ರೈಕೋಡರ್ಮಾ ಹರಿಜಿಯಾನಮ್ ಇರ್ಬೋದು ಅಥವಾ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಇರ್ಬೋದು, ಅವುಗಳನ್ನೂ ಕೂಡ ಬಳಸ್ಕೊಂಡು ಬಿತ್ತನೆ ಬೀಜವನ್ನು ಅವರು ಬೀಜೋಪಚಾರ ಮಾಡಬೇಕು. ಇದು ಪ್ರಮುಖವಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆ, ನಾಟಿಗಿಂತ ಮುಂಚೆ ಮಾಡ್ತಕ್ಕಂಥ ಕ್ರಿಯೆ. ಅದಾದ ನಂತರ ಇಲ್ಲಿ ರೈತರು ಸಾಲು ಪದ್ಧತಿಯಲ್ಲಿ ಬಿತ್ತನೆ ಮಾಡ್ತಾರೆ. 1.5 ಅಡಿ ಸಾಲಿಗೆ ಅವರು ಉಳುಮೆ ಮಾಡಿಕೊಂಡು 1.5 ಸಾಲು ಹುಡ್ಕೊಂಡು ಅದರಲ್ಲಿ ಅವರು ಗೆಡ್ಡೆಗಳನ್ನು ನಾವು ನಾಟಿ ಮಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ರೈತರು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬಿತ್ತನೆಯ ಸಮಯದಲ್ಲಿ ಶಿಫಾರಸು ಪ್ರಮಾಣದ ಕೊಟ್ಟಿಗೆ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ಶಿಫಾರಸು ಅಂತಂದರೆ ನಮ್ಮದು 10 ಟನ್ ಕೊಟ್ಟಿಗೆ ಗೊಬ್ಬರ ಶಿಫಾರಸ್ಸಿದೆ. ಚೆನ್ನಾಗಿ ಹುಡಿ ಆಗಿರ್ತಕ್ಕಂಥ ಕಳಿತಂತಹ ಕೊಟ್ಟಿಗೆ ಗೊಬ್ಬರವನ್ನು ಅವರು ಭೂಮಿಯ ಸಿದ್ಧತೆ ಮಾಡುವ ಈಗ 3 ಸಲ ಅವರು ಉಳುಮೆ ಮಾಡ್ತಾರೆ ಅಂದರೆ 3ನೇ ಸಲ ಜಮೀನಿಗೆ ಸೇರಿಸ್ಬೇಕಾಗತ್ತೆ. ಜಮೀನಿಗೆ ಸೇರಿಸಿ ಅಲ್ಲಿ ನಾವು ಸಾಲು ಪದ್ಧತಿಯಲ್ಲಿ ಅವರು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಬಿತ್ತನೆ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಬೇವಿನ ಹಿಂಡಿಯನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ಇದು ಪ್ರಮುಖವಾಗಿ ರೈತರು ಅನಿಸ್ತಾ ಇರ್ತಕ್ಕಂಥದ್ದು. ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ಡಿಸ್ಕಸ್ ಮಾಡೋಣ. ಪೋಷಕಾಂಶ ನಿರ್ವಹಣೆಯಲ್ಲಿ ನಾನು ಕೊಟ್ಟಿಗೆ ಗೊಬ್ಬರ 10 ಟನ್ ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ ಅಂತ ಹೇಳಿದೆ. ಅದೇ ಥರ ಸಾರಜನಕ, ರಂಜಕ ಮತ್ತು ಪೊಟ್ಯಾಶು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಶಿಫಾರಸು ಇರ್ತಕ್ಕಂಥದ್ದು ಎಷ್ಟು ಅಂತಂದರೆ 50 kg ಸಾರಜನಕ, 40 kg ರಂಜಕ ಮತ್ತು 50 kg ಪೊಟ್ಯಾಶನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಶಿಫಾರಸು ಮಾಡಿದ್ದಾರೆ. ಇವುಗಳನ್ನು ಹೇಗೆ ನಾವು ಕೊಡಬೇಕು ನೋಡಿ. 40 kg ರಂಜಕವನ್ನು ನಾವು ನಾಟಿ ಮಾಡುವ ಹಂತದಲ್ಲೇ ಜಮೀನಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ಸಾರಜನಕ ಮತ್ತು ಪೊಟ್ಯಾಶನ್ನು 2 ಭಾಗವಾಗಿ ಮಾಡಿ ಗಿಡಗಳಿಗೆ ಕೊಡಬೇಕಾಗತ್ತೆ. 25 kg ಸಾರಜನಕ, 25 kg ಪೊಟ್ಯಾಶನ್ನು ನಾಟಿ ಮಾಡಬೇಕಾದ್ರೆ ಇನ್ನು ಉಳಿದಂಥ 25 kg ಸಾರಜನಕ ಮತ್ತು ಪೊಟ್ಯಾಶನ್ನು ನಾವು ಭೂಮಿಗೆ ಮಣ್ಣು ಇದು ಅರ್ಧಿಂಗ್ ಅಪ್ ಅಂತ ಹೇಳ್ತೀವಿ, ಕುಂಟೆ ಹೊಡೆಯೋದಂತ ನಾವೇನು ಹೇಳ್ತೀವಿ, ಆ ಮಣ್ಣು ಏರಿಸುವ ಸಮಯದಲ್ಲಿ ಕೊಡಬೇಕಾಗುತ್ತೆ. ಇದು ಪ್ರಮುಖವಾಗಿ ಮಾಡ್ತಕ್ಕಂಥ ಪೋಷಕಾಂಶ ನಿರ್ವಹಣೆ. ಇಲ್ಲಿ ನಮ್ಮಲ್ಲಿ ಯಾವ ಥರ ಮಣ್ಣಲ್ಲಿ ಬೆಳೀತಾರೆ, ಕೆಂಪು ಮಣ್ಣಲ್ಲಿ ಬೆಳೀತಾರೆ, ಕಪ್ಪು ಮಣ್ಣಿನಲ್ಲಿ ಬೆಳೀತಾರೆ, ಕಪ್ಪು ಗೋಡು ಮಣ್ಣಲ್ಲಿ ಬೆಳೀತಾರೆ, ಕೆಂಪು ಗೋಡು ಮಣ್ಣಲ್ಲಿ ಬೆಳೀತಾರೆ. ಹಾಗಾಗಿ ನಮ್ಮ ಭಾಗಕ್ಕೆ ನಾವು ಆಲೂಗಡ್ಡೆ ಬೆಳೀಲಿಕ್ಕೆ ಸಲ್ಫರ್ಯುಕ್ತ ಗೊಬ್ಬರಗಳನ್ನು ಶಿಫಾರಸು ಮಾಡ್ತೀವಿ. ಸಲ್ಫರ್ಯುಕ್ತ ಗೊಬ್ಬರಗಳಂದರೆ ಈಗ ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು ಪ್ರಮುಖವಾಗಿ ನಮ್ಮಲ್ಲಿ ಜಾಸ್ತಿ ಬಳಸ್ತಕ್ಕಂಥ ಗೊಬ್ಬರಗಳನ್ನ ಶಿಫಾರಸು ಮಾಡ್ತೀವಿ. 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಜೊತೆ 50 kg ಅಂತಂದ 50 kg ಸಾರಜನಕ ಬೇಕು ಅಂತಂದರೆ ಕನಿಷ್ಠ ಅವರು 4 ಬ್ಯಾಗ್ನಷ್ಟು ಅಮೋನಿಯಂ ಸಲ್ಫೇಟ್ನ ಬಳಸಬೇಕಾಗುತ್ತೆ. 4 ಬ್ಯಾಗ್ನಷ್ಟು. ಆಗ 2 ಬ್ಯಾಗನ್ನು ನಾವು ಅವರು ನಾಟಿ ಮಾಡುವ ಹಂತದಲ್ಲಿ, ಇನ್ನೆರಡು ಬ್ಯಾಗ್ನ ಕುಂಟೆ ಹೊಡೆಯುವ ಹಂತದಲ್ಲಿ ಜಮೀನಿಗೆ ಬೆಳೆಗಳಿಗೆ ಓದಿಸ್ಬೇಕಾಗತ್ತೆ. ಈಗ ಸಂಪೂರ್ಣ ರಂಜಕ 40 kg ರಂಜಕವನ್ನು ಕೊಡಬೇಕು ಅಂತಂದರೆ ಸಿಂಗಲ್ ಸೂಪರ್ ಫಾಸ್ಫೇಟು ಕನಿಷ್ಠ 4ರಿಂದ 4.25 ಬ್ಯಾಗ್ ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಅವರು ನಾಟಿ ಮಾಡುವ ಹಂತದಲ್ಲೇ ಜಮೀನಿಗೆ ಸೇರಿಸ್ಬೇಕಾಗತ್ತೆ. ಇನ್ನು ಉಳಿದಂಥದ್ದು ಪೊಟ್ಯಾಷನ್ನು ನಾವು ಎಷ್ಟು ಬೇಕಾಗುತ್ತೆ, 50 kg ಅಂತಂದರೆ 2.5 ಬ್ಯಾಗ್ನಷ್ಟು ಬೇಕಾಗುತ್ತೆ. 2.5 ಬ್ಯಾಗ್ ಬೇಕಾಗುತ್ತೆ. 2.5 ಬ್ಯಾಗ್ನಷ್ಟು ಅಂತಂದರೆ ಒಂದು ಕಾಲು ಬ್ಯಾಗ್ನಷ್ಟು ಪೊಟ್ಯಾಷನ್ನ ನಾಟಿ ಮಾಡಬೇಕಾದ್ರೆ ಇನ್ನು 1/4 ಬ್ಯಾಗ್ನಷ್ಟು ಮಣ್ಣು ಏರಿಸಬೇಕಾದ್ರೆ ಅವರು ಜಮೀನಿಗೆ ಬೆಳೆಗಳಿಗೆ ಕೊಡಬೇಕು. ಇದಲ್ಲದೆ ತರಕಾರಿ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್ ಅಂತಕ್ಕಂಥ ಒಂದು ಫಾರ್ಮುಲೇಷನ್ಸ್ ಇದೆ. ಇದನ್ನು ಸಿಂಪರಣೆಗೂ ಕೂಡ ಇದೆ.
ತರಕಾರಿ ಸ್ಪೆಷಲನ್ನು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು 2-3 ಸಿಂಪರಣೆ, ಯಾವಾಗ 60 ದಿನ 45 ದಿವಸಗಳಿಗೊಂದು ಸಿಂಪರಣೆ, 75 ದಿವಸಕ್ಕೊಂದು ಸಿಂಪರಣೆ, ಹಾಗೆ ಸಾಧ್ಯವಾದರೆ 90 ದಿನಗಳಿಗೊಂದು ಸಿಂಪರಣೆ. ಸೊ 90ರಿಂದ 100 ದಿನದಲ್ಲಿ ಬೆಳೆ ಮುಕ್ತಾಯ ಆಗುತ್ತೆ. ಹಾಗಾಗಿ 90 ದಿನಗಳ ಒಳಗೆ ನಾವು ಒಂದು 25 ದಿವಸದ ಅಂತರದಲ್ಲಿ ತರಕಾರಿ ಸ್ಪೆಷಲ್ನ 2-3 ಸಿಂಪರಣೆ ಮಾಡೋದ್ರಿಂದ ಬೆಳೆಗೆ ಬರ್ತಕ್ಕಂತಹ ಲಘು ಪೋಷಕಾಂಶಗಳ ತೊಂದರೆಗಳು ಏನಿದ್ದಾವೆ, ಕೊರತೆ, ಅವೆಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸ್ಕೋಬೋದು. ಇದು ಪ್ರಮುಖವಾಗಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಇದರಲ್ಲಿ ಹವಾಗುಣ ಹೇಗಿರಬೇಕು ಆಲೂಗಡ್ಡೆ ಬೆಳೀಲಿಕ್ಕೆ ಅಂತಂದರೆ, ಹವಾಗುಣ ಏನಂತಂದರೆ ಮೈಲ್ಡ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಮೈಲ್ಡ್ ಅಂತಂದರೆ ತಂಪಾದ ವಾತಾವರಣನ ಬಯಸ್ತಕ್ಕಂಥ ಬೆಳೆ ಆಲೂಗೆಡ್ಡೆ. ಗೆಡ್ಡೆ ಕಟ್ಟಲು, ಗೆಡ್ಡೆಯ ಬೆಳವಣಿಗೆ ಆಗಲು ಮತ್ತು ಗೆಡ್ಡೆ ಒಳ್ಳೆ ಗುಣಮಟ್ಟನ ಹೊಂದಲು ತಂಪಾದ ವಾತಾವರಣ ಬೇಕು. ಹಾಗಾಗಿ ಆಲೂಗೆಡ್ಡೆನ ಪ್ರಮುಖವಾಗಿ ಖರೀಫ್ ಅಂದರೆ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೀತಾರೆ. ಮುಂಗಾರಿಗಿಂತಲೂ ಹಿಂಗಾರಿನಲ್ಲಿ ಇಳುವರಿ ಜಾಸ್ತಿ, ಯಾಕಂದರೆ ಆ ತಂಪಾದ ವಾತಾವರಣ ಜಾಸ್ತಿ ಹಿಂಗಾರಿನಲ್ಲಿ ಇರೋದ್ರಿಂದ. ಬಟ್ ನಮ್ಮ ಭಾಗದಲ್ಲಿ ಚಾಮರಾಜನಗರದಲ್ಲಿ ಮುಂಗಾರಿನಲ್ಲಿ ಈ ಆಲೂಗಡ್ಡೆ ಬೆಳೆಯನ್ನು ಬೆಳೆಯೋದ್ರಿಂದ ಇಲ್ಲೂ ಸ್ವಲ್ಪ ಮಟ್ಟಿಗೆ ತಂಪಾದ ವಾತಾವರಣ ಮುಂಗಾರಿನಲ್ಲಿ, ಮಳೆಗಾಲ ಶುರುವಾಗಿರುತ್ತೆ. ಟೆಂಪ್ರೇಚರ್ ಅಂತ ನೀವು ಉಷ್ಣಾಂಶ ಅಷ್ಟಾಗಿ ಏನು ಜಾಸ್ತಿ ಇರೋದಿಲ್ಲ, ಇಳುವರಿನ ಪಡಿಬೋದು. ತಂಪಾದ ವಾತಾವರಣ ಯಾಕೆ ಮುಖ್ಯ ಅಂತಂದರೆ, ಆ ಗಿಡಗಳಲ್ಲಿ ಗೆಡ್ಡೆ ಕಟ್ಟಲು ತಂಪಾದ ವಾತಾವರಣ ಮುಖ್ಯ. ತಂಪಾದ ವಾತಾವರಣ ಬರೀ ವಾತಾವರಣದ ತಂಪು ಅಂದೇ ಅಲ್ಲ, ಸಾಯಿಲ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಭೂಮಿಯಲ್ಲಿರ್ತಕ್ಕಂತಹ ಉಷ್ಣಾಂಶನೂ ಕೂಡ, ಮಣ್ಣಿನ ಉಷ್ಣಾಂಶನೂ ಕೂಡ ಒಂದು ಕಾರಣೀಕರ್ತ ಆಗುತ್ತೆ. ಕೆಲವು ತುಂಬ ಕೇರ್ ಮಾಡಿರ್ತಕ್ಕಂಥ, ತುಂಬ ಚೆನ್ನಾಗಿ ನೋಡ್ತಕ್ಕಂಥ ಬೆಳೆಗಳು ಗೆಡ್ಡೆಗಳ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ವಾತಾವರಣ ಪೂರಕವಾಗಿದ್ದರೆ ಅಷ್ಟೇ ಒಳ್ಳೆಯ ಗೆಡ್ಡೆಗಳು, ಒಳ್ಳೆಯ ಗುಣಮಟ್ಟದ ಗೆಡ್ಡೆಗಳು ಬರೋಕ್ಕೆ ಸಾಧ್ಯ. ಇದು ಪ್ರಮುಖವಾಗಿ ನೋಡ್ತಕ್ಕಂಥದ್ದು. ಮಳೆ ನಮ್ಮಲ್ಲಿ ಈ ಹಾಸನ ಆ ಕಡೆ ನೋಡಿದ್ರೆ ಮಳೆ ಆಶ್ರಿತದಲ್ಲಿ ಬೆಳೀತಾರೆ ಆಲೂಗೆಡ್ಡೆನ. ಅಲ್ಲಿ ಯಾಕಂದರೆ ಕಾಲಕ್ಕೆ ಒಂದು ವಾರ 10 ದಿನಕ್ಕೆ ಮಳೆ ಬರೋದ್ರಿಂದ ಮಳೆ ಆಶ್ರಿತದಲ್ಲಿ ಬೆಳೀತಾರೆ. ಚಾಮರಾಜನಗರದಲ್ಲಿ ನೀರಾವರಿಯಲ್ಲಿ ಬೆಳೆಯೋದು. ನಮ್ಮಲ್ಲಿ ಮಳೆ ಶುರುವಾಗದೆ ನಮಗೆ ಇದು ಹಿಂಗಾರಿನಲ್ಲಿ ಅಂದರೆ ಆಗಸ್ಟ್ 15ರ ನಂತರ ಒಂದು ಒಳ್ಳೆ ಮಳೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು. ಅದಕ್ಕಿಂತ ಮುಂಚೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಮಳೆ ಬರ್ತವೆ. ಸೊ ಹಾಗಾಗಿ ನಾವು ಖರೀಫಲ್ಲಿ ರೈತರು ಬೆಳೆಯೋದ್ರಿಂದ 1-2 ಮಳೆ ಬಿದ್ದ ತಕ್ಷಣ ನಾಟಿಗೆ ಹೋಗ್ತೀವಿ, ಇದು ನೀರಾವರಿಗೆ ಹೋಗ್ತೀವಿ. ಮೈಕ್ರೋ ಸ್ಪ್ರಿಂಕ್ಲರ್ನ ಹಾಕ್ಕೊಂಡು, ಮೈಕ್ರೋ ಸ್ಪ್ರಿಂಕ್ಲರ್ ಅದು ಗೊತ್ತಿದೆ ಅಲ್ವಾ, ಅದು ಕೂಡ ಮೈಕ್ರೋ ಕ್ಲೈಮೇಟನ್ನು, ವಾತಾವರಣನ ಕೂಲಾಗಿ ಇಡೋದ್ರಿಂದ ಮೈಕ್ರೋ ಸ್ಪ್ರಿಂಕ್ಲರ್ಗೆ ಹೋಗ್ತಾರೆ. ಇನ್ಕೆ ಸ್ವಲ್ಪ ಜನ ರೈತರು ನಾವು ಡ್ರಿಪ್ಪನ್ನು ಹಾಕೊಂಡು ಬೆಳೆದಿದ್ದಾರೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ ನಮ್ಮಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಬಳಕೆ ಮತ್ತು ಹನಿ ನೀರಾವರಿಯ ಬಳಕೆ ನೀರಾವರಿಗೆ ಸೂಕ್ತ. ಆಲೂಗಡ್ಡೆಗೆ ಹಾಯುವ ಪದ್ಧತಿಯನ್ನು ನಾವು ಡಿಸ್ಕರೇಜ್ ಮಾಡ್ತೀವಿ. ಹಾಯುವ ಪದ್ಧತಿನ ಈಗ ನೀರು ಜಾಸ್ತಿ ಬೇಕಾಗುತ್ತೆ,
ಮತ್ತು ಕಳೆ ಜಾಸ್ತಿ ಬರುತ್ತೆ. ಕೆಲವು ಟೈಮ್ ರೋಗವನ್ನು ಹರಡ್ತಕ್ಕಂಥ ಪ್ರಮೇಯ ಜಾಸ್ತಿ ಇರೋದ್ರಿಂದ ಹಾಯುವ ಪದ್ಧತಿಯಲ್ಲಿ ಬೇಡ. ಹನಿ ನೀರಾವರಿ ಬೆಸ್ಟ್ ಮೆಥಡು. ಅದು ಬಿಟ್ಟರೆ ಎರಡನೇದು ಮೈಕ್ರೋ ಸ್ಪ್ರಿಂಕ್ಲರು. ಎರಡರಲ್ಲೂ ಒಳ್ಳೆ ಅಡ್ವಾಂಟೇಜ್ಗಳಿದ್ದಾವೆ. ನೀರು ನಿರ್ವಹಣೆ ಚೆನ್ನಾಗಾಗುತ್ತೆ, ನೀರು ಕಡಿಮೆ ಬಳಕೆ ಆಗೋದ್ರಿಂದ ಇದನ್ನು ನೀರಾವರಿಯಲ್ಲಿ ಬಳಸಬೇಕಾಗುತ್ತೆ. ಇನ್ನು ಮಣ್ಣು ಯಾವ ಥರ ಇರಬೇಕು? ಜಿಗುಟಾಗಿರ್ತಕ್ಕಂಥ ಮಣ್ಣನ್ನು ನಾವು ಬಳಸಲೇಬಾರ್ದು. ಜಿಗುಟಾಗಿರ್ತಕ್ಕಂಥ ಮಣ್ಣು ಭೂಮಿ ಒಳಗಡೆ ಗೆಡ್ಡೆಗಳು ಬರೋದ್ರಿಂದ ಗೋಡು ಮಣ್ಣು, ಕೆಂಪು ಗೋಡು ಮಣ್ಣು, ಕಪ್ಪು ಗೋಡು ಮಣ್ಣನ್ನು ನಾವು ಬಳಸಬೇಕು. ತುಂಬ ಮಣ್ಣು ಕಪ್ಪಗಿದ್ರೆ ಸ್ವಲ್ಪ ಪ್ರಮಾಣದ ಜಿಪ್ಸಮ್ನ, 1 ಎಕರೆಗೆ 200 kg ಅಷ್ಟು ಜಿಪ್ಸಮನ್ನು ಅವ್ರು ಹಾಕೋಬೇಕಾಗುತ್ತೆ. ಅದು ಭೂಮಿಯನ್ನು ಸಡಲ ಮಾಡುತ್ತೆ. ಸಲ್ಫರ್ ಮತ್ತು ಕ್ಯಾಲ್ಶಿಯಂನ ಅಂಶಗಳನ್ನ ಅದು ಭೂಮಿಗೆ ಸೇರಿಸೋದ್ರಿಂದ ಇಳುವರಿಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ. ಈ ಜಿಪ್ಸಮ್ನ ಯಾವಾಗ ಸೇರಿಸ್ಬೇಕು? ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಮಾಡಬೇಕಾದ್ರೆ ಜಮೀನಿಗೆ ಅವರು ಸೇರಿಸ್ಬೇಕಾಗುತ್ತೆ. ಇನ್ನು ಇಲ್ಲಿ ಆಲೂಗಡ್ಡೆಯಲ್ಲಿ ಅಂತರ ಬೆಳೆಯಾಗಿ ಸಾಮಾನ್ಯವಾಗಿ ಯಾವ ಬೆಳೆಯನ್ನು ಕೂಡ ಇಲ್ಲ. ಅಂತರ ಬೆಳೆಯಾಗಿ ಇದು ಏಕ ಬೆಳೆಯಾಗಿ ಬೆಳೀತಾರೆ. ಆಮೇಲೆ ಇಲ್ಲೂ ಕೂಡ ನಾವು ರೈತರಿಗೆ ಒಂದು ಕಿವಿ ಮಾತೇನು ಹೇಳಬೇಕು ಅಂತಂದರೆ, ಬೆಳೆ ಪರಿವರ್ತನೆ ಪ್ರಮುಖ. ಈಗ ನಮ್ಮಲ್ಲಿ ರೋಗದ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಆಲೂಗಡ್ಡೆ ಬೆಳೆಗಾರರಲ್ಲಿ ಅವರು ಏಕ ಬೆಳೆ ಪದ್ಧತಿಯನ್ನು ಫಾಲೋ ಮಾಡ್ತಿರೋದು, ಜೊತೆಗೆ ಬೆಳೆದಂತಹ ಜಮೀನಲ್ಲೇ ಪ್ರತಿ ವರ್ಷವೂ ಬೆಳೀತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಈಗ ಅದೇ ಜಮೀನಲ್ಲಿ ಪ್ರತಿ ವರ್ಷವೂ ಬೆಳೆಯೋದ್ರಿಂದ ಅಲ್ಲಿ ಬರ್ತಕ್ಕಂತಹ ಇದು ಲೇಟ್ ಬ್ಲೈಟ್ ರೋಗ ಇರ್ಬೋದು, ಅರ್ಲಿ ಬ್ಲೈಟ್ ರೋಗಗಳಿರ್ಬೋದು, ಇವುಗಳು ಜಾಸ್ತಿ ನಮ್ಮ ರೈತರ ಜಮೀನಲ್ಲಿ ಕಾಣಿಸ್ಕೊಳ್ತಿದ್ದಾವೆ. ನಾವು ಅದನ್ನು ಇದು ನೋಡ್ತಿದ್ದೀವಲ್ಲ. ಬೆಳೆ ಪರಿವರ್ತನೆ ಕಂಪಲ್ಸರಿ. ಬೆಳೆ ಪರಿವರ್ತನೆ ಅದು ಸೋಲನೇಷಿಯಸ್ ಅಂತ ಒಂದು ಫ್ಯಾಮಿಲಿಗೆ, ಕುಟುಂಬಕ್ಕೆ ಸೇರಿರೋದ್ರಿಂದ ನಾವು ಟೊಮೆಟೊ ಹಾಕಿರ್ತಕ್ಕಂತಹ ಜಾಗ, ಬದನೆಕಾಯಿ ಹಾಕಿರ್ತಕ್ಕಂಥ ಜಾಗ, ಇದು ಮೆಣಸಿನ ಗಿಡ ಹಾಕಿರ್ತಕ್ಕಂಥ ಜಾಗದಲ್ಲಿ ಅಥವಾ ತಂಬಾಕು ಹಾಕಿರ್ತಕ್ಕಂಥ ಜಾಗದಲ್ಲಿ ಆಲೂಗಡ್ಡೆಯನ್ನು ಬೆಳಿಬಾರ್ದು. ಕನಿಷ್ಠ ಒಂದು 2 ರಿಂದ 3 ವರ್ಷಗಳ ಕಾಲ ನಾವು ಬೆಳೆ ಪರಿವರ್ತನೆಯನ್ನು ಮಾಡಬೇಕು. ಎರಡನೇದೇನು, ಅಲ್ಲಿ ಒಂದು ಗ್ರೀನ್ ಮೆನ್ಯೂರಿಂಗ್ ಅಂತದ್ದು ಯಾವ ರೈತರು ಕೂಡ ಮಾಡಲ್ಲ ಆಲೂಗಡ್ಡೆ ಬೆಳೆಗಾರರು. ಯಾಕಂದರೆ ಅವರು ನಾಟಿ ಮಾಡೋದು ಜೂನು ಕೊನೆಯ ವಾರದಲ್ಲಿ ಮತ್ತು ಜುಲೈ ಮೊದಲನೇ ವಾರದಲ್ಲಿ. ಸೊ ಕನಿಷ್ಠ ಒಂದು ಮಳೆ ಬಿದ್ದ ಮೇಲೆ ಅವರು ಏಪ್ರಿಲ್ 15ರ ನಂತರ ಒಂದು ಗ್ರೀನ್ ಮೆನ್ಯೂರಿಂಗಿಗೆ ಹೋದರೆ ಅವರ ಒಂದು ಸಾಕಷ್ಟು ಸಮಸ್ಯೆಗಳೇನಿದ್ದಾವೆ ಅವುಗಳು ಪರಿಹಾರ ಆಗ್ತವೆ. ಪೋಷಕಾಂಶ ನಿರ್ವಹಣೆಯಲ್ಲಿರ್ಬೋದು ಅಥವಾ ಬೆಳೆ ಕಳೆ ಈ ನಿರ್ವಹಣೆಯಲ್ಲಿ ಕೂಡ ಗ್ರೀನ್ ಮೆನ್ಯೂರಿಂಗು ಸಾಕಷ್ಟು ಅವರಿಗೆ ಸಪೋರ್ಟನ್ನು ಮಾಡುತ್ತೆ. ಇನ್ನು ನಾಟಿ ಮಾಡುವ ವಿಧಾನಗಳಲ್ಲಿ ಏನಿದೆ, ಫ್ಲ್ಯಾಟ್ ಬೆಡ್ ಅಂದರೆ ರೈಸ್ಡ್ ಬೆಡ್ ಮೆಥಡ್ ನಾವು ಹೇಳ್ತೀವಿ. ಬೆಡ್ ಮೆಥಡನ್ನ ನಾವು ಶಿಫಾರಸ್ ಮಾಡ್ತೀವಿ. ನಮ್ಮಲ್ಲೀಗ ರೈಸ್ಡ್ ಬೆಡ್ ಮೆಥಡನ್ನ ಬಳಸ್ತಕ್ಕಂಥವ್ರು ಕಡಿಮೆ ಇದ್ದಾರೆ ರೈತರು. ಅವರು ಏನಂತಂದರೆ ಸಾಲು ಪದ್ಧತಿ ಅಂದರೆ ರಿಡ್ಜಸ್ ಆ್ಯಂಡ್ ಫರೋಸ್ ಅಂತ ಹೇಳ್ತೀವಲ್ಲ, ಸಾಲು ಪದ್ಧತಿಲಿ ಹೋಗ್ತಾರೆ. ಆಮೇಲೆ ಅದನ್ನ ರೈಸ್ಡ್ ಬೆಡ್ ಮಾಡ್ಕೊತಾರೆ ಮಣ್ಣೇರಿಸ್ಬೇಕಾರೆ. ಬಟ್ಟು ರೈಸ್ಡ್ ಬೆಡ್ ಮೆಥಡ್ ಹಾಕಿದ್ರೆ ಅಲ್ಲಿ ಏನಾಗುತ್ತೆ, ಆ ಇದು ರೋಗ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದು ಈಗ ನಮ್ಮಲ್ಲಿ ರಿಡ್ಜಸ್ ಆ್ಯಂಡ್ ಫರೋಸ್ ಇದನ್ನು ಪ್ರಮುಖವಾಗಿ ಬಳಸ್ತಕ್ಕಂಥದ್ದು. ಆಮೇಲೆ ಮಲ್ಚಿಂಗ್ ಮಾಡಲಿಕ್ಕೆ ಸಾಕಷ್ಟು ಹೇಳ್ತೀವಿ, ಯಾರೂ ಮಾಡಲ್ಲ. ಮಲ್ಚಿಂಗಲ್ಲಿ ನಮ್ಮಲ್ಲಿ ಸಿಗ್ತಕ್ಕಂಥ ವೇಸ್ಟ್ಗಳಿಂದಲೇ ಅವ್ರು ಮಲ್ಚಿಂಗ್ ಮಾಡ್ಕೋಬೋದು. ಮಲ್ಚಿಂಗ್ ಮಾಡ್ಕೊಂಡ್ರೆ ನಾವೇನು ಪ್ರಮುಖವಾಗಿ ಸಾಯಿಲ್ ಟೆಂಪ್ರೇಚರ್ ಅಂತ ನಾವೇನು ಹೇಳ್ತೀವಿ, ಭೂಮಿಯ ಒಂದು ಉಷ್ಣಾಂಶನ ನಾವು ಮೇಂಟೈನ್ ಮಾಡ್ಬೋದು. ಗೆಡ್ಡೆ ಹೊಡಿತಕ್ಕಂಥ ಸಮಯ ಏನಿದೆಯಲ್ಲ, ನಾಟಿ ಮಾಡಿದ 35 ದಿವಸಕ್ಕೇ ನಾವು ಗೆಡ್ಡೆಗಳು ಅಲ್ಲಿ ಇನಿಷಿಯೇಟ್ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಮಲ್ಚಿಂಗ್ ಮಾಡೋದ್ರಿಂದ ಆ ಟೈಮಲ್ಲಿ ಸಾಯಿಲ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಕೋಬೋದು, ತೇವಾಂಶವನ್ನು ಮೇಂಟೈನ್ ಮಾಡ್ಕೋಬೋದು. ಸೊ ಮಲ್ಚಿಂಗ್ ಒಂದು ಮೇನ್ ಪ್ರಾಕ್ಟೀಸಸ್ಸು ನಾವು ರೈತರಿಗೆ ಹೇಳ್ತಕ್ಕಂಥದ್ದು. ಅದು 90% ಜನ ಮಾಡಲ್ಲ ಇದರಲ್ಲಿ, ಬಟ್ ಅದನ್ನು ರೈತರು ಮಾಡಬೇಕು. ಇಲ್ಲಿ ಆಲೂಗಡ್ಡೆಯಲ್ಲಿ ನಾವು ತಳಿ ವೈವಿಧ್ಯತೆಯನ್ನು ನೋಡೋದಾದರೆ, ಈಗ ರೈತರು ಸಾಮಾನ್ಯವಾಗಿ ಬಳಸ್ತಕ್ಕಂಥವ್ರು ಕುಫ್ರಿ ಜ್ಯೋತಿಯನ್ನು ಬಳಸ್ತಾ ಇದ್ದಾರೆ. ಅದಲ್ಲದೆ ಬೇರೆ ತಳಿಗಳು ಇದ್ದಾವ? ಹೌದು, ಇದ್ದಾವೆ. ಕುಫ್ರಿ ಇದರಲ್ಲಿ ಆಲೂಗಡ್ಡೆಯಲ್ಲಿ ಕುಫ್ರಿ ಹಿಮಾಲಿನಿ ಅಂತ ಒಂದು ತಳಿ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಹಾಸನ, ಚಾಮರಾಜನಗರ ಈ ಭಾಗದಲ್ಲಿ ರೈತರು ಬಳಸ್ತಿದ್ದಾರೆ. ಒಳ್ಳೆ ಇಳುವರಿ ಬರ್ತಾ ಇದೆ. ಈಗ ಒಂದು ಗೆಡ್ಡೆ ಅವರು ಒಂದು ಪೀಸು, ಒಂದು ತುಂಡು ಅಂತ ಒಂದು ಗೆಡ್ಡೆ ಹಾಕಿದ್ರೆ ಅವ್ರಿಗೆ ಕನಿಷ್ಠ 6 ರಿಂದ 7 ಗೆಡ್ಡೆಗಳು ಒಂದು ಗೆಡ್ಡೆಯಲ್ಲಿ ಸಿಗ್ತಾ ಇದ್ದಾವೆ. ಅದು ಒಂದು ಮೀಡಿಯಮ್ ಸೈಜ್ ಗೆಡ್ಡೆಗಳು. ಇದು ಒಂದು, ಜೊತೆಗೆ 1-2 ಸಣ್ಣ ಗೆಡ್ಡೆಗಳು ಕೂಡ ದೊರಕ್ತಾ ಇದ್ದಾವೆ. ಅದಲ್ಲದೆ ಇನ್ನೊಂದು ಯಾವ ತಳಿ ಇದೆ, ಕುಫ್ರಿ ಚಿಪ್ಸೋನಾ ಅಂತ ಒಂದು ತಳಿ ಇದೆ. ಚಿಪ್ಸೋನಾ ಅಂತಂದರೆ ಚಿಪ್ಸ್ ಮಾಡಲಿಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ತಳಿಗಳು, ಬೋಲ್ಡ್ ಆಗಿರ್ತಕ್ಕಂತಹ ಗೆಡ್ಡೆಗಳು, ದಪ್ಪ ಇರ್ತಕ್ಕಂಥ ಗೆಡ್ಡೆಗಳು, ಚಿಪ್ಸ್ ಮಾಡಲು ಸೂಕ್ತವಾದಂತಹ ಗೆಡ್ಡೆಗಳು. ಕುಫ್ರಿ ಚಿಪ್ಸೋನಾ 1, ಕುಫ್ರಿ ಚಿಪ್ಸೋನಾ 2 ಅಂತ 2 ತಳಿಗಳನ್ನು ನಾವು ನೋಡ್ಬೋದು. ಇದನ್ನು ಪ್ರಮುಖವಾಗಿ ಬೈಬ್ಯಾಕ್ ಅರೇಂಜ್ಮೆಂಟಲ್ಲಿ ಈಗ ಪೆಪ್ಸಿಕೋ ಕಂಪ್ನಿಯವ್ರ ಜೊತೆ ಟೈಅಪ್ ಮಾಡ್ಕೊಂಡು ಕೆಲವು ರೈತರುಗಳು ಅದನ್ನು ಬೆಳೀತಿದ್ದಾರೆ. ಅವ್ರಿಗೇ ವಾಪಸ್ ಮಾರ್ಕೆಟಿಗೆ ಕೊಡ್ತಿದ್ದಾರೆ. ಚಿಪ್ಸ್ ಮಾಡಲಿಕ್ಕೆ ಸೂಕ್ತವಾದ ತಳಿಗಳು, ಪ್ರೋಸೆಸಿಂಗ್ಗೆ ಸೂಕ್ತವಾದ ತಳಿ ಅದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕುಫ್ರಿ ಕರ್ಣ ಅಂತಕ್ಕಂಥ ಒಂದು ತಳಿ ಚೆನ್ನಾಗಿದೆ. ಅದು ರೈತರಿಗೆ ಅದು ಬಳಸಬೇಕಾಗುತ್ತೆ, ಇಳುವರಿ ಬರುತ್ತೆ ಚೆನ್ನಾಗಿ ಅಂತಕ್ಕಂಥ ಒಂದು
ಸಣ್ಣ ಮಟ್ಟದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡೋದನ್ನ ನಾವು ನೋಡಿದ್ದೀವಿ ಹಾಸನ ಭಾಗದಲ್ಲಿ. ನಮ್ಮ ಭಾಗದಲ್ಲಿ ಇನ್ನೊಂದು ನಾವು ತಂದು ಟ್ರೈ ಮಾಡಿಲ್ಲ. ಹೀಗಾಗಿ ಈ ಕೆಲವು ತಳಿಗಳು ನಾನು ಏನು ಹೆಸರಿಸಿದೆ, ಇವುಗಳು ನಮ್ಮ ಭಾಗಕ್ಕೆ ಸೂಕ್ತವಾದಂಥ ತಳಿಗಳು. ಇವುಗಳನ್ನ ಗೆಡ್ಡೆಗಳನ್ನೇ ರೈತರು ಬಳಸ್ತಾ ಇದ್ದಾರೆ ಇವಾಗ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಆಲೂಗಡ್ಡೆ ಬೆಳಿಬೇಕಾದ್ರೆ ರೈತರು ಏನು ಮಾಡಬೇಕು ಅಂತಂದರೆ, ನಾಟಿ ಮಾಡಿದ 45 ದಿನಗಳಲ್ಲಿ, ಸೊ 45 ದಿನಗಳಲ್ಲಿ ನಾವು ಗೆಡ್ಡೆಗಳೆಲ್ಲವು ಮೊಳಕೆ ಹೊಡೆದಿರ್ತವೆ, ಗಿಡಗಳು ಎಸ್ಟಾಬ್ಲಿಷ್ ಆಗಿರ್ತವೆ. ಸೊ 45 ದಿನಗಳಲ್ಲಿ ನಾವು ರೈತರು ಅದಕ್ಕೆ ಸ್ವಲ್ಪ ಎರಡನೇ ಹಂತದ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಎರಡನೇ ಹಂತದ ಗೊಬ್ಬರ ಅಂದರೆ ನಾವು ಆಲ್ರೆಡಿ ಮಾತಾಡಿದ್ರಿ. ನಾವೇನಂತಂದರೆ 25 kg ಅಷ್ಟು ಸಾರಜನಕ ಮತ್ತು 25 kg ಅಷ್ಟು ಪೊಟ್ಯಾಷಿಯನ, ಅಮೋನಿಯಂ ಸಲ್ಫೇಟ್ ಮತ್ತು MOP ಮೂಲಕ ಗಿಡಗಳಿಗೆ ಕೊಟ್ಟು 45 ದಿನ ಅಂದರೆ 45ರಿಂದ 50 ದಿನಗಳ ಆ ಹಂತದಲ್ಲಿ ಮಣ್ಣನ್ನು ಏರಿಸಬೇಕಾಗುತ್ತೆ. ಮಣ್ಣು ಏರಿಸಿದಷ್ಟು ಆಲೂಗಡ್ಡೆಗೆ ಒಳ್ಳೆಯದು. ಮಣ್ಣು ಏರಿಸಿದಷ್ಟು ಹೊಸ ಗೆಡ್ಡೆಗಳು ಬಿಡಲಿಕ್ಕೆ, ಗೆಡ್ಡೆಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ, ಗೆಡ್ಡೆಗಳು ಚೆನ್ನಾಗಿ ಬೆಳೀಲಿಕ್ಕೆ, ಗೆಡ್ಡೆಗಳ ಮೇಲೆ ಅದು ಚರ್ಮ ಅಂತ ನಾವೇನು ಹೇಳ್ತೀವಿ, ಅದನ್ನು ಸಿಪ್ಪೆ ಚೆನ್ನಾಗಿ ಬೆಳೀಲಿಕ್ಕೆ ಅದು ಪೂರಕವಾಗಿ ಕೆಲಸ ಮಾಡೋದ್ರಿಂದ ನಾವು ಅರ್ದಿಂಗ್ ಅಪ್ ಅಂತ ನಾವು ಹೇಳ್ತೀವಿ, ಮಣ್ಣು ಏರಿಸ್ತಕ್ಕಂಥದ್ದು. ಸಾಮಾನ್ಯ ನಾವೇನು 2 ಬಾರಿ ಮಣ್ಣು ಏರಿಸ್ಲಿಕ್ಕೆ ಹೇಳ್ತೀವಿ. ನೀವು ಇದರಲ್ಲಿ ಅದು ಕುಂಟೆ ಹೊಡೆಯಂಗಿದ್ರೆ 2 ಬಾರಿ ಮಾಡಿ, 45ರಿಂದ 50 ದಿವಸಕ್ಕೊಂದ್ಸರಿ, 75ರಿಂದ 90 ದಿನಗಳಿಗೊಂದ್ಸಲಿ ಅಂದರೆ 2 ಬಾರಿ ಮಾಡಿ ಅಂತ ರೈತರು ಮಾಡ್ತಕ್ಕಂಥವ್ರು. 1 ಬಾರಿ ಆದರೂ ಕಂಪಲ್ಸರಿ ನಾವು ಮಣ್ಣು ಏರಿಸ್ತಕ್ಕಂಥದ್ದನ್ನ ಮಾಡಬೇಕು. ಇದು ಬರೀ ಇಳುವರಿ ಜಾಸ್ತಿ ಅಲ್ಲ, ಇಳುವರಿಯ ಗುಣಮಟ್ಟನೂ ಚೆನ್ನಾಗಾಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಮಣ್ಣು ಏರಿಸೋಕ್ಕಿಂತ ಮುಂಚೆ ಮೊದಲನೇ ಟಾಪ್ ಡ್ರೆಸ್ ಅಂತ ನಾವೇನು ಹೇಳ್ತೀವಿ, ಗೊಬ್ಬರವನ್ನು, ಉಳಿದಂಥ ಗೊಬ್ಬರಗಳನ್ನ ಹಾಕಿ ಕಳೆಯನ್ನು ತೆಗೆದು ಕ್ಲೀನ್ ಮಾಡಿ ನಾವು ಮಣ್ಣು ಏರಿಸ್ತಕ್ಕಂಥದ್ದು, ಇದು ಪ್ರಮುಖವಾಗಿ. ಹಾಗೆ ಇನ್ನು ಆಲೂಗಡ್ಡೆಯಲ್ಲಿ ಇಳುವರಿ ಎಷ್ಟಿದೆ, ಇಳುವರಿ ಪ್ರಮಾಣ ಎಷ್ಟಿದೆ, ಎಷ್ಟು ಇಳುವರಿ ಬರುತ್ತೆ ಅಂತ ನೋಡಿದಾಗ ನಾವು ರೈತರಂತ ಕೇಳಿದ್ರೆ, ಒಂದು ಗೆಡ್ಡೆಗೆ ಕನಿಷ್ಠ ನಾವು ಒಂದು ಗೆಡ್ಡೆ ಹಾಕಿದ್ರೆ 5ರಿಂದ 6 ಗೆಡ್ಡೆ ಬರಬೇಕು ಅಂತಕ್ಕಂಥದ್ದು ಅವ್ರದ್ದು ಇದು. ಸೊ ಒಂದು ಇದಕ್ಕೆ ಅಂದರೆ ಈಗ ಒಂದು 600 kg ಅಷ್ಟು ನಾವು ಹಾಕಿದ್ರೆ ಎಕರೆಗೆ 600 kg ಹಾಕಿದ್ರೆ 1:10 ಅಂದರೆ 6ರಿಂದ 7 ಟನ್ನಷ್ಟು ನಮಗೆ ಇಳುವರಿ ಬರಬೇಕು ಅಂತಕ್ಕಂಥದ್ದು ರೈತರದ್ದು ಒಂದು ಇದು. ಆಗ ಲೋಕಲ್ಲಾಗಿ ನಾವು ನೋಡಿದಾಗ ಅಷ್ಟು ಇಳುವರಿ ಒಂದು 7 ಟನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು 4.5ರಿಂದ 5 ಟನ್ ಇಳುವರಿ ನಾವು ರೈತರ ತಾಕಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಉಳಿದಂಥ ಒಂದು 15-20% ಏನು ಈಲ್ಡ್ ಗ್ಯಾಪ್ ಇದೆ, ಅದನ್ನು ನಾವೀಗ ಪೋಷಕಾಂಶ ನಿರ್ವಹಣೆ ಮೂಲಕ, ಉತ್ತಮವಾದ ಗೆಡ್ಡೆಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಮೂಲಕ, ಆಮೇಲೆ ಒಳ್ಳೆ ಅರ್ದಿಂಗ್ ಅಪ್ ಟೈಮ್ಲಿ ಮಾಡ್ತಕ್ಕಂಥ ಮೂಲಕ ಈ ಥರ ಆಪ್ರೇಷನ್ಸ್ಗಳನ್ನ ಪಕ್ಕ ಮಾಡಿದ್ರೆ ಆ ಗ್ಯಾಪ್ ಏನಿದೆ, ಒಂದು 20% ಇಳುವರಿ ಕಡಿಮೆ ಇರುತ್ತೆ ಗ್ಯಾಪ್ಗಳನ್ನ ನಾವು ಸರಿದೂಗಿಸ್ಕೋಬೋದು. ಇದು ಪ್ರಮುಖವಾಗಿ ಇದು ಆಲೂಗಡ್ಡೆಯಲ್ಲಿ ನೋಡ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಕಟಾವು ಮಾಡುವ ಹಂತದಲ್ಲಿ ನಾವೇನು ಮಾಡಬೇಕು, ಯಾಕಂದರೆ ಆಲೂಗಡ್ಡೆನ ನೀವು ಒಂದು ಕಡೆ ಇಟ್ಬಿಟ್ರೆ ಅದು ಸ್ಮೂತ್ ಆಗಿಬಿಡುತ್ತೆ, ಅದ್ರದ್ದು ಡ್ಯೂರೇಷನ್ನು ಜಾಸ್ತಿ ಇಲ್ಲ, ಅದನ್ನು ಕೋಲ್ಡ್ ಸ್ಟೋರೇಜ್ ಇಡಬೇಕಾಗತ್ತೆ ಜಾಸ್ತಿ ದಿನ ಇಡಬೇಕು ಅಂತಂದರೆ. ಹಾಗಾಗಿ ಕಟಾವಿಗೆ ಮಾಡೋಕ್ಕಿಂತ ಮುಂಚೆ ಆಲೂಗಡ್ಡೆ ಒಳ್ಳೆಯ ಕೀಪಿಂಗ್ ಕ್ವಾಲಿಟಿ, ಜಾಸ್ತಿ ದಿನ ಇಡಬೇಕು, ಜಾಸ್ತಿ ದಿನ ಶೇಖರಣೆ ಮಾಡಬೇಕಂದ್ರೆ ರೈತರು ಹೇಗೆ ಬೆಳಿಬೇಕು ಅಂತಂದರೆ,
ಸಲ್ಫರ್ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನೇ ಬಳಸಬೇಕು. ನಾವೇನು ಅದನ್ನೇ ಶಿಫಾರಸು ಮಾಡ್ತಾಯಿದ್ದೀವಿ, ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಸಲ್ಫೇಟ್ ಆಫ್ ಪೊಟ್ಯಾಷ್ನೇ ನಾವು ಶಿಫಾರಸು ಮಾಡ್ತಿದ್ದೀವಿ. ಅಂದರೆ ಸಲ್ಫರ್ಯುಕ್ತ ಇದ್ದರೆ ಅದರದ್ದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ದಿನ ಇಡ್ತಕ್ಕಂಥ ಶಕ್ತಿ ಚೆನ್ನಾಗಾಗುತ್ತೆ. ಅದು ಒಂದು. ಎರಡನೇದು, ನಾಟಿ ಇದು ಕೊಯ್ಲು ಮಾಡೋಕ್ಕಿಂತ ಮುಂಚೆ, ಇವಾಗ ಅದರಲ್ಲಿರ್ತಕ್ಕಂಥ ಗಿಡಗಳೆಲ್ಲವೂ ಕೊಯ್ಲಿಗೆ ರೆಡಿಯಾಗಿದ್ದಾವೆ, ಇದು ಒಂದು ಒಣಗಿ ಅವುಗಳ ಇದು ಆಗಿದೆ ಅಂತಂದಾಗ, ಈಗ ನಾಟಿ ಮಾಡಿ 90 ದಿನಗಳು ಆಗ್ತಾಯಿದೆ, ನಮಗೆ ಅದರದ್ದು ಹಾರ್ವೆಸ್ಟಿಗೆ ರೆಡಿ ಇದೆ ಅಂತಕ್ಕಂಥ ಟೈಮಲ್ಲಿ ಹಾರ್ವೆಸ್ಟಿಗೆ ಕನಿಷ್ಠ 15 ದಿವಸಗಳ ಮುಂಚೆ, 15-20 ದಿವಸಗಳ ಮುಂಚೆ ಆ ಗಿಡಗಳನ್ನೆಲ್ಲ ನಾವು ಕೊಡಗುಗಳಿಂದ ಕಟ್ ಮಾಡಿ ಒಂದು ಕಡೆ ಹಾಕಬೇಕು. ಆಮೇಲೆ ಚೆನ್ನಾಗಿ ನೀರು ಕೊಡಬೇಕಾಗತ್ತೆ. ಚೆನ್ನಾಗಿ ನೀರು ಕೊಡೋದ್ರಿಂದ ಅವುಗಳ ಮೇಲೆ ಸಿಪ್ಪೆ ಏನಿದೆಯಲ್ಲ, ಸಿಪ್ಪೆಗಳು ಹಾರ್ಡ್ ಆಗ್ತವೆ, ಜಾಸ್ತಿ ದಿನ ಇಡಲಿಕ್ಕೆ ಸೂಕ್ತವಾಗ್ತವೆ. ಇದನ್ನು ನಾವು ಮಾಡಿ ಚೆನ್ನಾಗಿ ನೀರು ಕೊಟ್ಟು 1 ವಾರ 10 ದಿನಗಳ ನಂತರ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಹಾರ್ವೆಸ್ಟ್ ಆದ ನಂತರ ನಾವು ಅದನ್ನು ಅಲ್ಲೇ ಫೀಲ್ಡಲ್ಲಿ ಹಾಗೆ ಬಿಡದೇ ಅದನ್ನು ಇಮಿಡಿಯೇಟಾಗಿ ಒಂದು ನೆರಳಿರ್ತಕ್ಕಂಥ ಪ್ರದೇಶಕ್ಕೆ ಸಾಗಿಸ್ಬೇಕಾಗುತ್ತೆ. ನೆರಳಿರ್ತಕ್ಕಂಥ ಪ್ರದೇಶಕ್ಕೆ ಸಾಗಿಸಿ ಗಾಳಿ ಆಡುವಂತೆ ಅದನ್ನು ನಾವು ಶೇಖರಣೆ ಮಾಡಬೇಕಾಗುತ್ತೆ. ಜಾಸ್ತಿ ದಿನ ಇಡ್ತೀನಿ, ಬೀಜಕ್ಕೆ ಕೆಲವು ಗೆಡ್ಡೆಗಳನ್ನ ಬಳಸ್ತೀನಿ ಅಂತಂದಾಗ ಅದನ್ನು ಕೋಲ್ಡ್ ಸ್ಟೋರೇಜ್ ಇದೆಯಲ್ಲ, ಅಲ್ಲಿ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದರದ್ದು ಕೀಪಿಂಗ್ ಕ್ವಾಲಿಟಿ ಅಂತ ಇದೆಯಲ್ಲ, ಮೊಳಕೆ ಬಂದುಬಿಡ್ತಕ್ಕಂಥದ್ದು ಅಥವಾ ಅವುಗಳು ಗೆಡ್ಡೆಗಳು ಸ್ಮೂತಾಗಿ ಹಾಳಾಗ್ತಕ್ಕಂಥದ್ದು, ಇವುಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಒಂದು ನಾವು ರೈತರ ಪಾಯಿಂಟ್ ಆಫ್ ವ್ಯೂ, ರೈತರಾಗಿ ನೋಡಿದಾಗ ಒಂದು ಒಳ್ಳೆ ಬೆಳೆ, ಒಂದು 3-3.5 ತಿಂಗಳಲ್ಲಿ ಒಂದು ಒಳ್ಳೆ ಇಳುವರಿನ ಪಡ್ಕೋಬೋದು. ಆಮೇಲೆ ಮಾರ್ಕೆಟಿಗೆ ತಗೋಬೇಕಾದ್ರೆ ಗ್ರೇಡ್ ಮಾಡಬೇಕಾಗುತ್ತೆ. ಸೈಜ್ ಮೇಲೆ ಗ್ರೇಡ್ ಮಾಡಿ ಅವರು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ತುಂಬ ಸಣ್ಣ ಬಂದಿರತಕ್ಕಂಥ ಗೆಡ್ಡೆಗಳನ್ನು ಕೋಲ್ಡ್ ಸ್ಟೋರೇಜಲ್ಲಿಟ್ಟು ಅವುಗಳನ್ನು ಮುಂದಿನ ಹಂಗಾಮಿಗೆ ಅವರು ಬೀಜವಾಗಿ ಬಳಸ್ಕೋಬೋದು. ಇದು ಒಟ್ಟಾರೆಯಾಗಿ ಇದು ಅವರು ಒಂದು ಒಳ್ಳೆಯ ಇಳುವರಿ ತಗೊಳ್ಳಿಕ್ಕೆ ಅನಿಸ್ತಿರ್ತಕ್ಕಂತಹ ವಿಧಾನಗಳು. ಆಲೂಗೆಡ್ಡೆಗಳ ಮೇಲೆ ಹಸಿರು ಗ್ರೀನಿಂಗ್ ಅಂತ ನಾವು ಕರಿತೀವಿ, ಹಸಿರು ಬಣ್ಣ ಡೆವಲಪ್ ಆಗ್ತಕ್ಕಂಥದ್ದು. ಇದರಿಂದ ಏನು ಅದು ಅನ್ಫಿಟ್ ಫಾರ್ ಕನ್ಸಂಪ್ಷನ್, ತಿನ್ನಲಿಕ್ಕೆ ಯೋಗ್ಯವಲ್ಲ, ಮಾರಾಟಕ್ಕೆ ಯೋಗ್ಯವಲ್ಲ ಅಂತಕ್ಕಂಥದ್ದು. ಆಮೇಲೆ ಅದು ಯಾಕೆ ಬರುತ್ತೆ, ಯಾಕೆ ಅಂತಂದರೆ ರೈತರು ಸರಿಯಾಗಿ ಮಣ್ಣನ್ನು ಏರಿಸದೇ ಹೋಗ್ತಕ್ಕಂಥದ್ದು ಅದಕ್ಕೆ ಪ್ರಮುಖ ಕಾರಣ. ಅದನ್ನು ಅರ್ಧಿಂಗಪ್ ಅಂತ ನಾವೇನು ಹೇಳ್ತೀವಿ, ನಾವು ಅದನ್ನು ಮಾತಾಡ್ತೀವಿ. 45ರಿಂದ 50 ದಿನಗಳಿಗೊಮ್ಮೆ ಒಂದು ಅರ್ಧಿಂಗಪ್ ಮಾಡಬೇಕು, 65ರಿಂದ 70 ದಿನಗಳಿಗೊಮ್ಮೆ ಒಂದು ಅರ್ಧಿಂಗಪ್ ಮಾಡಬೇಕು. ಬೆಳೆ ಎಲ್ಲ ಹಂತಗಳು ಸೇರಿ ಒಂದು ಕನಿಷ್ಠ 2 ಬಾರಿ ಆದ್ರೂ ಅರ್ಧಿಂಗಪ್ಪನ್ನ ಮಾಡಬೇಕು. ಕನಿಷ್ಠ 1 ಸರಿ ಆದರೂ ಅವ್ರು ಮಾಡಬೇಕು. ಅದ್ರ ಮೇಲೆ ಗೆಡ್ಡೆಗಳು ಬೆಳೆಯೋ ಹಂತದಲ್ಲಿ ಸರಿಯಾಗಿ ಮಣ್ಣು ಏರು ಹಾಕದೆ ಹೋದರೆ ಗೆಡ್ಡೆಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ, ಗೆಡ್ಡೆಗಳಲ್ಲಿ ಇದು ಬೆಳವಣಿಗೆನೂ ತೊಂದರೆ ಆಗುತ್ತೆ, ಮತ್ತು ಗೆಡ್ಡೆಗಳ ಗುಣಮಟ್ಟದ ಮೇಲೂ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಇದು ವ್ಯತಿರಿಕ್ತ ಅಂತಂದರೆ ಇದು ಗ್ರೀನಿಂಗ್ ಆಗ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಮಾರ್ಕೆಟೇಬಲ್ ಗೆಡ್ಡೆಗಳು, ಆಲೂಗೆಡ್ಡೆಗಳು ಸಿಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಆಲೂಗಡ್ಡೆಯಲ್ಲಿ ಪ್ರಮುಖವಾಗಿ ಬಾಧಿಸ್ತಕ್ಕಂಥ ರೋಗ ಕೀಟಗಳು ಯಾವುವು, ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ, ನಾವು ಆಲೂಗಡ್ಡೆಯನ್ನು ಕೊಯ್ಲು ಮಾಡಬೇಕಾದ್ರೆ ಯಾವ ಮುಖ್ಯ ಅಂಶಗಳನ್ನೆಲ್ಲ ನೆನಪಿಟ್ಕೊಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೊಟ್ಟಂಥ ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮ ಭೇಟಿ ಮುಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮದಲ್ಲಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ